ಈಗ ಪಂಢರಾಪುರ ಕ್ಷೇತ್ರದ ಮಹಿಮೆ ಅಥವಾ ಕ್ಷೇತ್ರದ ಇತಿಹಾಸ ಹೇಳೋದಾದ್ರೆ ಎಷ್ಟು ಅದ್ಭುತ ಕ್ಷೇತ್ರ ಇದು ಅಂದ್ರೆ, ಅಗಸ್ತ್ಯ ಮುನಿಗಳು, ಭರದ್ವಾಜ ಮುನಿಗಳು, ಗೌತಮ ಮುನಿಗಳು, ನಾರದ ಮುನಿಗಳು ಅಲ್ಲಿ ಬಂದು ಸಾಮಾನ್ಯ ಮನುಷ್ಯರ ಜೊತೆ, ಕೂಲಿ ಕಾರ್ಮಿಕರ ಜೊತೆ ಕೂಡಿ ಭಗವಂತನ ಕೀರ್ತನೆಯನ್ನ ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಕೀರ್ತನೆ ಮಾಡ್ತಾರೆ ಅಂದ್ರೆ ಕಲ್ಲುಗಳೆಲ್ಲ ಕರ್ಗ್ ಹೋಗತ್ತಂತೆ. ಆ ಕೀರ್ತನೆಯ ಭಾವದಲ್ಲಿ ಕಲ್ಲುಗಳೇ ಕರಗ್ಬಿಡತ್ತಂತೆ, ಅಷ್ಟು ಚೆನ್ನಾಗಿ ಆ ಕ್ಷೇತ್ರದಲ್ಲಿ ಕೀರ್ತನೆ ಮಾಡ್ತಾರೆ. ದೇವತೆಗಳೆಲ್ಲರೂ ಕೂಡ ಅದೃಶ್ಯ ರೂಪಗಳಲ್ಲಿ ಬಂದು ಪಂಢರಪುರದ ಸುತ್ತ ಮಂಡಲಗಳನ್ನ ಹಾಕ್ತಾರಂತೆ. ಯಾವುದೇ ಕಾರಣಕ್ಕೂ ದುಷ್ಟಶಕ್ತಿಗಳು ಇದರ ಒಳಗೆ ಬರಬಾರ್ದು ಅಂತ ಕಾಣದೇ ಇರುವಂತಹ ಮಂಡಲಗಳನ್ನ ಹಾಕ್ತಾರೆ ಪಂಢರಪುರದಲ್ಲಿ. ಇವತ್ತಿಗೂ ಕೂಡ ನೀವು ಆ ಎನರ್ಜಿಯನ್ನ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಜೊತೆಗೆ ಭಕ್ತರು ಅಲ್ಲಿ ಕೀರ್ತನೆಯನ್ನ ಮಾಡ್ಕೊಂಡು ಹೋದ್ರೆ, ವಿಠಲ ವಿಠಲ ಅಂತ ಹಾಡ್ಕೊಂಡು ಹೋದ್ರೆ, ಚಂದ್ರಭಾಗ ಮುಂದೆ ಮುಂದೆ ಬರ್ತಾಳಂತೆ ಅವರ ಕಾಲನ್ನ ತೊಳೆಯೋದಕ್ಕೆ. ಆ ವಿಠಲ ನಾಮ ಅವರ ನಾಲಿಗೆಯಲ್ಲಿದೆ, ಅವರ ಕಾಲನ್ನ ನಾನು ತೊಳಿಬೇಕು ಅಂದ್ರೆ ಚಂದ್ರಭಾಗ ಮುಂದೆ ಮುಂದೆ ಬರ್ತಾಳಂತೆ. ಯಮದೇವ ಒಂದು ವಚನವನ್ನ ಕೊಡ್ತಾನೆ ವಿಠಲನಿಗೆ, ಯಾವ ಭಕ್ತ ನಿನ್ನ ಕ್ಷೇತ್ರದಲ್ಲಿ ನಿನ್ನ ಕೀರ್ತನೆಯನ್ನ ಮಾಡ್ತಾನೋ, ಜೊತೆಗೆ ಅಂತ್ಯಕಾಲದಲ್ಲಿ ನಿನ್ನ ಸ್ಮರಣೆಯನ್ನ ಮಾಡ್ತಾನೋ, ನಾನು ಯಾವುದೇ ಕಾರಣಕ್ಕೂ ಯಾವ ರೀತಿಯ ಉಪದ್ರವವನ್ನ ಕೂಡ ಅವರಿಗೆ ಕೊಡೋದಿಲ್ಲ, ಯಮದೂತರ ದರ್ಶನವೇ ಅವರಿಗೆ ಆಗೋದಿಲ್ಲ, ಸೀದಾ ನಿನ್ನ ಬಳಿನೇ ಬರ್ತಾರವರು ಅಂತ ಯಮ ಧರ್ಮರಾಜ ಕೂಡ ಅಲ್ಲಿ ವಚನವನ್ನ ಕೊಡ್ತಾರೆ. ಪಂಢರಪುರ ಅಷ್ಟು ಮಹತ್ವವನ್ನ ಹೊಂದಿರುವಂತಹ ಕ್ಷೇತ್ರ.